ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಮನೆಯಿಂದ ಸತೀಶ್ ಅವರು ಹಾಗೆ ಮಂಜು ಭಾಷಿಣಿ ಅವರು ಹೊರಗಡೆ ಬಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ಗಳು ಸಿಗ್ತಿದೆ. ಪ್ರೋಮೋ ನೋಡಿದಾಗ ಪ್ರೋಮೋದಲ್ಲಿ ಜಸ್ಟ್ ಒಬ್ಬರನ್ನ ಮಾತ್ರ ಮನೆಯಿಂದ ಹೊರಗಡೆ ಕಳಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇಬ್ಬರು ಕೂಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ಗಳು ಎಲ್ಲ ಕಡೆ ವೈರಲ್ ಆಗಿದೆ. ನೋಡೋಣ, ಬಿಗ್ ಬಾಸ್ ಮನೆಯಿಂದ ಒಬ್ಬರೇ ಬಂದಿದ್ದಾರಾ ಅಥವಾ ಇಬ್ಬರು ಕೂಡ ಆಚೆ ಬಂದಿದ್ದೀರಾ ಅಂತ ತಿಳ್ಕೋಬೇಕು ಅಂತಂದರೆ ನಾನು ಇವತ್ತಿನ ಎಪಿಸೋಡ್ನ ನೋಡಲೇಬೇಕಾಗುತ್ತೆ. ಆ್ಯಂಡ್ ಯಾವ ರೀತಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ನ ಹೊರಗಡೆ ಕಳಿಸಿದ್ದಾರೆ ಅಂತ ಅಂದರೆ, ಲೈಕ್ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಮೇಲೇ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಹೊರಗಡೆ ಬಂದಿರೋದು. ಲೈಕ್ ಕಂಟೆಸ್ಟೆಂಟ್ಗಳ ಮನೆ ಒಳಗಡೆ ಯಾರ್ಯಾರಿದ್ದಾರೆ ಅವರೇ ಸೆಲೆಕ್ಟ್ ಮಾಡಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಿದ್ದಾರೆ. ಒಂದು ಫೋಟೋಸ್ಗಳನ್ನ ಕೊಟ್ಟಿರ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಹ. ಎಲ್ಲ ಕಂಟೆಸ್ಟೆಂಟ್ಗಳದ್ದು ಸಹ ಫೋಟೋಸ್ನ ಇಟ್ಟಿರ್ತಾರೆ. ಈ ಫೋಟೋಸ್ಗಳನ್ನು ಇಟ್ಬಿಟ್ಟು ಯಾರನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇಷ್ಟಪಡ್ತೀರಾ ಅಂಥವ್ರನ್ನ ಒಂದು ಸ್ಟೆಪ್ ಮುಂದೆ ಇಡಿ, ಅವರ ಫೋಟೋನ ಒಂದು ಸ್ಟೆಪ್ ಮುಂದೆ ಇಡಿ ಅನ್ನುವಂತಹ ಒಂದು ಆ್ಯಕ್ಟಿವಿಟಿನ ಕೊಟ್ಟಿರ್ತಾರೆ. ಆಗ ಒಬ್ಬೊಬ್ರು ಒಂದೊಂದು ಕಂಟೆಸ್ಟೆಂಟ್ನ ನಾಮಿನೇಟ್ ಮಾಡ್ತಾ ಹೋಗ್ತಾರೆ. ಲೈಕ್ ರಕ್ಷಿತಾ ಅವರು ಜಾನ್ವಿನ ನಾಮಿನೇಟ್ ಮಾಡಿರ್ತಾರೆ, ಜಾನ್ವಿ ಅವರು ರಕ್ಷಿತಾನ ನಾಮಿನೇಟ್ ಮಾಡಿರ್ತಾರೆ, ಗಿಲ್ಲಿ ಅವರು ಜಾನ್ವಿನ ನಾಮಿನೇಟ್ ಮಾಡ್ತಾರೆ. ಸೊ ಈ ರೀತಿ ನಾಮಿನೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಮಾಡ್ಕೊಂಡು ಹೋಗ್ತಾ ಲೈಕ್ ಬಿಗ್ ಬಾಸ್ ಡೋರ್ ಇದೆಯಲ್ಲ, ಡೋರ್ ಓಪನ್ ಆಗುತ್ತಲ್ಲ, ಆ ಡೋರ್ ಸಮೀಪಕ್ಕೆ ಯಾರ ಫೋಟೋ ಹತ್ರ ಹೋಗಿರುತ್ತೋ ಸೊ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಿದ್ದಾರೆ. ಮಧ್ಯರಾತ್ರಿಯಲ್ಲಿ ಈ ಥರ ಆ್ಯಕ್ಟಿವಿಟೀಸ್ನ ಮಾಡ್ತಿದ್ದಾರೆ. ಲೈಕ್ ಎಲ್ಲರೂ ಕೂಡ ತುಂಬಾ ಗಾಬರಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಈ ಒಂದು ಆ್ಯಕ್ಟಿವಿಟಿನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟೊತ್ತಲ್ಲಿ ಎಬ್ಬರಿಸ್ಬಿಟ್ಟು ನಾಮಿನೇಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ಅವಾಗ ನಿಜವಾಗ್ಲೂ ಕೂಡ ಎಲ್ರಿಗೂ ಗಾಬರಿ ಆಗೇ ಆಗುತ್ತೆ. ಅದೇ ಗಾಬರಿನ ಕಂಟೆಸ್ಟೆಂಟ್ಗಳು ಸಹ ಎದುರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮನೆಯಲ್ಲಿ ಆ ರೀತಿ ಆ್ಯಕ್ಟಿವಿಟಿನ ಕೊಟ್ಟಾಗ ಬಿಗ್ ಬಾಸ್ ಆ್ಯಕ್ಟಿವಿಟಿ ಕೊಟ್ಟಿರೋದಕ್ಕೆ ಕಂಟೆಸ್ಟೆಂಟ್ಗಳು ಒಬ್ಬ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾರೆ. ಆ ರೀತಿ ಸೆಲೆಕ್ಟ್ ಆದಂತಹ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಡಾಕ್ ಸತೀಶ್ ಅವರಾಗಿದ್ದಾರೆ. ಆ್ಯಂಡ್ ಇನ್ನು ಮಂಜು ಭಾಷಿಣಿ ಅವರು ಯಾವ ರೀತಿ ಆಚೆ ಹೋಗ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದು ಮೋಸ್ಟ್ಲಿ ನಾಳಿನ ಎಪಿಸೋಡಲ್ಲಿ ತೋರಿಸ್ಬೋದು ಅಥವಾ ಇವತ್ತಿನ ಎಪಿಸೋಡಲ್ಲಿ ಕೂಡ ತೋರಿಸ್ಬೋದು. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ಗಳು, ಪ್ರೋಮೋ ಅಪ್ಡೇಟ್ಸ್ಗಳು ಯಾವುದನ್ನು ಸಹ ಇನ್ನೂ ಕೊಟ್ಟಿಲ್ಲ. ಆ್ಯಂಡ್ ಇನ್ನು ವೋಟಿಂಗ್ಸ್ ಕೂಡ ಓಪನ್ ಆಗಿತ್ತು. ನಿನ್ನೆ ತನಕನೂ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿತ್ತು. ಜನಗಳ ವೋಟಿಂಗ್ಸ್ ಮೇಲೇ ಕಂಟೆಸ್ಟೆಂಟ್ನ ಆಚೆ ಕಳಿಸೋದು ಅಂತ ಹೇಳಿ ವೋಟಿಂಗ್ಸ್ ಕೂಡ ಓಪನ್ ಆಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳೇ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಒಬ್ಬರನ್ನ ಆಚೆ ಕಳಿಸಿದ್ದಾರೆ. ಹಾಗಿದ್ರೆ ಜನಗಳ ವೋಟಿಂಗ್ನ ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದು ಕೂಡ ಇನ್ನೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ಈ ವಾರ ಮಾಸ್ ಎವಿಕ್ಷನ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸತೀಶ್ ಅವ್ರ ವಿಚಾರದಲ್ಲಿ ಆ ಥರ ಮಾಸ್ ಎವಿಕ್ಷನ್ ನಡೆಯೋದಿಲ್ವಾ? ಆ್ಯಂಡ್ ಸ್ಪಂದನ ಅವ್ರದ್ದು ವೋಟಿಂಗ್ ಲೈನ್ಸೇ ಓಪನ್ ಆಗಿರಲಿಲ್ಲ. ಯಾಕೆಂದರೆ ಅವ್ರು ಫೈನಲಿಸ್ಟ್ ಆಗಿದ್ದಂತಹ ಕಾರಣದಿಂದಾಗಿ ಅವ್ರದ್ದು ವೋಟಿಂಗ್ ಲೈನ್ಸೇ ಓಪನ್ ಆಗಿರಲಿಲ್ಲ. ಆ್ಯಂಡ್ ಇವಾಗ ಅವರು ಫೈನಲಿಸ್ಟ್ ಸ್ಥಾನದಿಂದ ಕೆಳಗಡೆ ಇಳಿದು ರಾಶಿಯವರು ಆ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಸೊ ರಾಶಿಯವರು ಸೇಫರ್ ಸೈಡ್ ಇದ್ದಾರೆ. ಈಗ ಸ್ಪಂದನ ಅವರು ನಾಮಿನೇಟ್ ಆಗಿದ್ದಾರೆ. ನಾಮಿನೇಟ್ ಆಗಿರೋ ಥರನೇ ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳ ಜೊತೆ ನಿಂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ವೋಟಿಂಗ್ಸೇ ಬಿದ್ದಿಲ್ಲ ಅಂತಂದ ಮೇಲೆ ಅವ್ರನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ? ಲೈಕ್ ಬಿಗ್ ಬಾಸ್ ಮನೆಯೊಳಗಡೆ ಉಳಿಸ್ಕೋಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ? ಈ ಒಂದು ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಇನ್ನೂ ನಿಜಕ್ಕೂ ಗೊತ್ತಾಗಿಲ್ಲ. ಇದನ್ನ ಎಲ್ಲ ತಿಳ್ಕೊಬೇಕು ಅಂತಲೇ ನಾವು ಎಪಿಸೋಡ್ಸ್ನೇ ನೋಡಬೇಕಾಗತ್ತೆ. ಯಾಕೆಂದರೆ ಏನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಲೈಕ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಹೇಳಿದ್ದಾರೆ, ಸೊ ಅದಂತೂ ಪಕ್ಕಾ ನಡೀತಿದೆ. ಏನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಲೈಕ್ ಈ ರೀತಿ ಆಗ್ಬೋದು, ಆ ರೀತಿ ಆಗ್ಬೋದು ಅಂತ ಹೇಳಿ ಏನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಲೈಕ್ ಮಾಧ್ಯಮದವ್ರು ಕೊಟ್ಟಿರುವ ಪ್ರಕಾರ, ಟ್ರೋಲರ್ಸ್ಗಳು ಕೊಟ್ಟಿರುವ ಪ್ರಕಾರ, ಅಥವಾ ಬಿಗ್ ಬಾಸ್ ಒಂದಷ್ಟು ಜನ ರಿವ್ಯೂ ಮಾಡೋರು ಇರ್ತಾರಲ್ಲ ಅವ್ರು ಕೊಟ್ಟಿರುವಂತಹ ಪ್ರಕಾರ ಮಂಜು ಭಾಷಿಣಿ ಹಾಗೆ ಡಾಕ್ ಸತೀಶ್ ಅವರು ಇಬ್ಬರೂ ಕೂಡ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ಅಲ್ಲಿ ತೋರಿಸ್ತಿರೋದು, ಅಲ್ಲಿ ಪ್ರೋಮೋದಲ್ಲಿ ಹೇಳಿರೋದು ಲೈಕ್ ಒಬ್ಬರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಬಿಗ್ ಬಾಸ್ ಅವರು ಮೆನ್ಷನ್ ಮಾಡಿದ್ದಾರೆ ಪ್ರೋಮೋದಲ್ಲಿ. ಸೊ ನೋಡೋಣ ಬಿಗ್ ಬಾಸ್ ಮನೆಯಿಂದ ಇವತ್ತು ಒಬ್ಬರು ಬರ್ತಾರಾ ಅಥವಾ ಇಬ್ಬರು ಬರ್ತಾರಾ ಅಂತ ಹೇಳಿ. ಆ್ಯಂಡ್ ಇನ್ನು ನೆನ್ನೆ ನಾಗವಲ್ಲಿ ಗೇಮ್ ಯಾವ ರೀತಿ ನಡೀತು, ಯಾವ ರೀತಿ ರಕ್ಷಿತಾ ಅವರು ಯಾವ ರೀತಿ ರಕ್ಷಿತಾ ಅವರು ಅದನ್ನು ಹ್ಯಾಂಡಲ್ ಮಾಡಿದ್ರು, ನಿಮ್ಗೇನು ಅನಿಸ್ತು? ರಕ್ಷಿತಾ ಅವರು ನಾಗವಲ್ಲಿ ಥರ ಹಾಡ್ತಿದ್ರು ಅಂತ ಹೇಳಿ ರೂಮರ್ಸ್ಗಳನ್ನು ಸ್ಪ್ರೆಡ್ ಮಾಡ್ತಿದ್ರು. ಜಾಹ್ನವಿ ಅವರಾಗಿರ್ಬೋದು, ಅಶ್ವಿನಿ ಗೌಡ ಅವರಾಗಿರ್ಬೋದು, ಇಂತಹ ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡ್ತಿದ್ರು. ಪಾಪ ಅವರು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಗಿಲ್ಲಿ, ಕಾವ್ಯ ಇವ್ರ ಗ್ರೂಪ್ ಅವ್ರ ಜೊತೆ ಹೋಗ್ಬಿಟ್ಟು ಕೂತ್ಕೊಂಡು ಅಳ್ತಿದ್ರು. ನನಗೆ ಈ ರೀತಿ ಎಲ್ಲ ಹೇಳ್ತಿದ್ದಾರೆ, ನಾನು ಏನು ಮಾಡಲಿ, ಬೇರೆಯವರೆಲ್ಲ ನನ್ನ ಒಂಥರ ನೋಡ್ತಿದ್ದಾರೆ, ನನ್ನ ಮೈ ಮೇಲೆ ಆ ಥರ ಏನೂ ಇಲ್ಲ, ನನಗೆ ದೆವ್ವ ಬಂದಿಲ್ಲ ಅಂತೆಲ್ಲ ಹೇಳಿ ಕ್ಲಾರಿಫೈ ಮಾಡ್ತಿದ್ದಾರೆ. ಸೊ ಒಬ್ಬರ ಮೇಲೆ ಈ ರೀತಿ ಆದಂತಹ ಅಲಿಗೇಷನ್ಸ್ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ? ಫುಲ್ ಮನೆಯವ್ರನ್ನೆಲ್ಲ ನಿಜಕ್ಕೂ ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂತಂದರೆ, ನಿಜಕ್ಕೂ ಆ ಹುಡುಗಿಗೆ ಏನೋ ಆಗ್ಬಿಟ್ಟಿದೆಯೋ ಅನ್ನೋ ರೀತಿ ಅಶ್ವಿನಿ ಗೌಡ ಅವರು ಮತ್ತು ಜಾಹ್ನವಿ ಅವರು ಮ್ಯಾನಿಪುಲೇಟ್ ಮಾಡಿದ್ದಾರೆ. ಪಾಪ ನೋಡೋಣ ಮುಂದೆ ಬರುವಂತಹ ಎಪಿಸೋಡಲ್ಲಿ ಲೈಕ್ ರಕ್ಷಿತಾ ಅವರು ಮತ್ತು
ಗಿಲ್ಲಿ ಅವ್ರು ಇಬ್ಬರೂ ಸೇರಿಕೊಂಡು ಹೇಗೆ ಟಾಂಗ್ ಕೊಡ್ತಾರೆ ಅವ್ರಿಗೆ, ಅವ್ರು ಹೇಳಿದ್ದನ್ನು ಅವ್ರಿಗೆ ರಿಪೀಟ್ ಆಗೋ ಥರ ಏನೇನು ಮಾಡ್ತಾರೆ ಅಂತ ಕಾದು ನೋಡೋಣ. ಯಾಕಂದರೆ ಅವ್ರು ಹೇಳಿರೋದನ್ನೇ ನಿಜ ಮಾಡೋಣ, ನೀನು ನಿಜಕ್ಕೂ ನಾಗವಲ್ಲಿ ಥರನೇ ಹಾಡು, ನಿಜಕ್ಕೂ ಸಾಂಗ್ ಹೇಳ್ಕೊಡ್ತೀವಿ, ಆ ಸಾಂಗ್ನ ಹಾಡು ಅಂತ ಹೇಳಿ ಗಿಲ್ಲಿಯವರು ಮತ್ತು ಮಂಜು ಭಾಷಿಣಿಯವರು ಇವಾಗ ರಕ್ಷಿತಾ ಅವರಿಗೆ ಒಂದು ಪ್ಲ್ಯಾನನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಟಾಂಗ್ ಕೊಡ್ತಾರೆ ಅಂತ ಕಾದು ನೋಡೋಣ ಫ್ರೆಂಡ್ಸ್.